ಆ ಹೆಣ್ಮಕ್ಳು ಅದ್ರ ಬಗ್ಗೆ ವಿಚಾರ ಮಾಡೋಕೆ ಹೋಗಿರಲಿಲ್ಲ. ಈಗ ಹೊರಗಡೆ ಬಂದ ಕೂಡಲೇ ಎಲ್ಲ ಕಡೆ ಎಕ್ಸ್ಪೋಸ್ ಆದಮೇಲೆ ಅನಿವಾರ್ಯವಾಗಿ ಅವರು ಬಂದು ಕಂಪ್ಲೇಂಟ್ ಕೊಡಬೇಕಾಗುತ್ತೆ. ಈ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಅಲ್ಲೇ ಪೆಂಡ್ರವ್ದಲ್ಲೇ ಇದ್ದಿದ್ದು ಅದನ್ನ ಯಾರೋ ಹೊರಗಡೆ ಬಹಿರಂಗ ಪಡಿಸೇ ಇದ್ದಿದ್ರೆ ಬಹುಶಃ ಇವೆಲ್ಲ ಡಿಬೇಟ್ ಮಾಡಲಿಕ್ಕೆ ಅವಕಾಶ ಇರಲಿಲ್ಲ. ಬಟ್ ಈ ರೀತಿ ಚಿತ್ರೀಕರಣ ಮಾಡುವಂಥ ವ್ಯವಸ್ಥೆ ಇದೆಲ್ಲ, ಮನಸ್ಥಿತಿ ಅದು ಬರಬಾರ್ದು ಯಾರಿಗೂ. ಅದು ನಿಜವಾಗೇ ಇದ್ದರೆ ಯಾಕೆ ಯಾವ ದೃಷ್ಟಿಯಿಂದ ಇದನ್ನು ಚಿತ್ರೀಕರಣ ಮಾಡ್ಕೊತಾರೆ ನಂಗೆ ಅರ್ಥ ಆಗ್ತಾ ಇಲ್ಲ. ಆ ಮನಸ್ಥಿತಿನೇ ಬರಬಾರ್ದು. ಈಗ ಆ ಮನಸ್ಥಿತಿ ಬರದ ರೀತಿಯಲ್ಲಿ ಒಂದು ವ್ಯವಸ್ಥೆನೂ ತರಬೇಕು. ಅದಕ್ಕಾಗಿ ಆ ರೀತಿ ಒಂದು ಕಡೆ, ಮತ್ತೊಂದು ಕಡೆ ಅದನ್ನು ಬಹಿರಂಗಪಡಿಸ್ಲಿಕ್ಕೆ ಏನು ಪ್ರಚೋದನೆ ಇದೆಯಲ್ಲ ಅದು ಅಷ್ಟೇ ದೊಡ್ಡದಾದಂಥ ತಪ್ಪು ಅಂತ ಹೇಳ್ತೀನಿ ನಾನು. ಸರ್, ಈಗ ರಾಜ್ಯ ಸರ್ಕಾರ ಈ ಒಂದು ಪ್ರಕರಣವನ್ನು SITಗೆ ಕೊಟ್ಟಿದೆ. ತಾವು ಕೂಡ ಬಿಜೆಪಿ ರಾಷ್ಟ್ರೀಯ ಪಕ್ಷದಲ್ಲಿ ಅಧಿಕೃತವಾಗಿ ಈಗ ಅಭ್ಯರ್ಥಿಯಾಗಿದ್ದೀರಿ. ರಾಜ್ಯ ಸರ್ಕಾರ ನೇರವಾಗಿ ಕೇಂದ್ರ ಸರ್ಕಾರದ ಕಡೆ ಬೊಟ್ಟು ಮಾಡಿ ತೋರಿಸಿದೆ ಸರ್. ಪ್ರಜ್ವಲ್ ರೇವಣ್ಣ ಅವರು ಬಚಾವ್ ಹೋಗ್ಲಿಕ್ಕೆ ಕೇಂದ್ರ ಸರ್ಕಾರನೇ ಕಾರಣ, ಅವ್ರ ಜೊತೆ ಮೈತ್ರಿ ಮಾಡ್ಕೊಂಡಿದ್ದಾರೆ JDS ಅವರು, ಹಾಗಾಗಿನೇ ಪ್ರಜ್ವಲ್ ರೇವಣ್ಣರನ್ನ ಕೇಂದ್ರ ಸರ್ಕಾರ ಕಾಪಾಡ್ತಿದೆ ಅಂತ. ಇದಕ್ಕೆ ನೀವು ಫಸ್ಟ್ ರಿಯಾಕ್ಷನ್ ಏನು ಹೇಳ್ತೀರಿ? ನೋಡಿ, ಒಂದು ನಾನು ಹೇಳ್ತೀನಿ, ಇವೆಲ್ಲ ಘಟನೆ ನಡೆದಾಗ, ಅವು ಹೊರಗಡೆ ಬಂದಾಗ, ಪ್ರಜ್ವಲ್ ಇವರು ಹಾಸನದಲ್ಲೇ ಇದ್ದರು, ಇಲ್ಲೇ ಇದ್ದರು ಅವರು. ಆವಾಗ ನೀವು ಇವ್ರಿಗೆ ಗಂಭೀರತೆ ಅರ್ಥ ಆಗಿದ್ರೆ ರಾಜ್ಯ ಸರ್ಕಾರಕ್ಕೆ ಇಮಿಡಿಯೇಟ್ಲಿ ಅವ್ರ ಮೇಲೆ ಆ್ಯಕ್ಷನ್ ತೊಗೋಬೋದಾಗಿತ್ತು. ಇಮಿಡಿಯೇಟ್ಲಿ ಅವ್ರು ಇಲ್ಲೇ ಹೊರಗಡೆ ಹೋಗೋದಂಥ ನಿರ್ಬಂಧ ಇರ್ಬೋದಾಗಿತ್ತು. ಅದು ಏನೂ ಮಾಡಲಾರ್ದನ ಫ್ರೀಯಾಗಿ ಬಿಟ್ಟು, ಇದು ಭಾಳ ಡಿಬೇಟ್ ಆದಮೇಲೆ ಅವರು ಇಲ್ಲೇ ವಿದೇಶಕ್ಕೆ ಹೋದ್ಮೇಲೆ ಈಗ ಕೇಂದ್ರ ಸರ್ಕಾರದ ಪಾತ್ರ ಅಂತ ಚಾಲೂ ಮಾಡಿದರೆ ಅದು ಅರ್ಥನೇ ಇಲ್ಲ. ನಿಮ್ಮದು ಒಂದು ಡಿಪಾರ್ಟ್ಮೆಂಟ್ ಅದ, ಹೋಮ್ ಡಿಪಾರ್ಟ್ಮೆಂಟ್ ಇದೆ ನಿಮ್ಮ ಕೈಯಾಗಿದೆ, ಪೊಲೀಸ್ ವ್ಯವಸ್ಥೆ ನಿಮ್ಮ ಕೈಯಾಗಿದೆ, ಮತ್ತು ಇದ್ರಾಗ ನಿಮ್ಮದೇ ಹೆಚ್ಚಿನ ಪಾಲು ಅಂತ ನಾನು ಹೇಳ್ತೀನಿ. ಈಗ ಕೇಂದ್ರ ಸರ್ಕಾರ ನೀವೇನಾದ್ರು ಮಾಹಿತಿ ಕೊಟ್ಟಿದ್ರೆ ಇವರೆಲ್ಲೇ ವಿದೇಶಕ್ಕೆ ಹೊಂಟಿದ್ದಾರೆ, ಈತ ಇಂಥ ಅಪರಾಧಿ ಪ್ರಕರಣದಲ್ಲಿದ್ದಾನೆ, ಅದಕ್ಕಾಗಿ ನಿಮ್ಮ ಫಾರಿನ್ ಅಫೇರ್ಸ್ ಮಿನಿಸ್ಟ್ರಿಗೆ ಹೇಳಿ ಅಥವಾ ಹೋಮ್ ಮಿನಿಸ್ಟ್ರಿಗೆ ಹೇಳಿ ಅವರ ವಿದೇಶಕ್ಕೆ ಹೋಗಬಾರ್ದಂತ ತಡೆ ಹಾಕಲಿಕ್ಕೆ ನೀವೇನಾದ್ರು ನೋಟಿಸ್ ಕೊಟ್ಟಿದ್ರು, ಅದು ಕೇಂದ್ರ ಸರ್ಕಾರ ತಿಳಿಸಿದ್ರು, ಮಾಹಿತಿ ಕೊಟ್ಟಿದ್ರು. ಅದೇನು ಮಾಡಲಾರ್ದೇ ರಾಜ್ಯ ಸರ್ಕಾರ ತನ್ನ ಪಾತ್ರ ಏನು ಮಾಡೋದು ಅದನ್ನು ಮಾಡಲಾರ್ದೇ ಈಗ ಕೇಂದ್ರ ಸರ್ಕಾರಕ್ಕೆ ಗೂಬೆ ಕೂರಿಸುವಂಥದ್ದು ಇದೆಲ್ಲ, ಇದು ರಾಜಕಾರಣ ಅಷ್ಟೇ. ಸರ್, ತಾವು ಕೂಡ ಮುಖ್ಯಮಂತ್ರಿಗಳಾಗಿ ಕಾರ್ಯವನ್ನು ನಿರ್ವಹಿಸಿದಂಥವ್ರು ಸರ್. ಈಗ ಈ ಪ್ರಕರಣವನ್ನು ನೋಡಿದ್ರೆ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಿದ್ದಾರೆ, ಉಪಮುಖ್ಯಮಂತ್ರಿಗಳಿದ್ದಾರೆ, ಗೃಹ ಸಚಿವರಿದ್ದಾರೆ, ಭದ್ರವಾದಂಥ ಕಾಂಗ್ರೆಸ್ ಸರ್ಕಾರ ಇದೆ. ತಾವು ಒಬ್ಬ CM ಆಗಿ ಈ ಸರ್ಕಾರ ಕಿವಿ ಮಾತಿನ ಹೇಳ್ತೀರಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ? ನೋಡಿ, ಒಟ್ಟು ಇವರು ಎಲ್ಲವನ್ನೂ ರಾಜಕೀಕರಣಗೊಳಿಸ್ತಾ ಇದ್ದಾರೆ. ಈಗ ನೇಹಾ ಹಿರೇಮಠ ಪ್ರಕರಣ ಅದನ್ನು ನ್ಯಾಚುರಲ್ ಆಗಿ ರಿಯಾಕ್ಟ್ ಮಾಡಿದರೆ ಒಬ್ಬ ಹೋಮ್ ಮಿನಿಸ್ಟ್ರು, ಒಬ್ಬ ಮುಖ್ಯಮಂತ್ರಿ ನ್ಯಾಚುರಲ್ ಆಗಿ ಒಂದು ಮರ್ಡರ್ ಆಗ್ತದೆ. ಮರ್ಡರ್ ಆದಾಗ ಆ ಮರ್ಡರ್ ಮಾಡಿದಂಥ ವ್ಯಕ್ತಿ ಯಾವ ಸಮಾಜದವ ಅನ್ನೋಂಥದ್ದು ವಿಚಾರ ಮಾಡಲಾರ್ದೇ, ಮತ್ತು ಈ ಕಡೆ ಮರ್ಡರ್ ಆದಂಥ ಹೆಣ್ಮಗಳು ಯಾವ ಸಮಾಜ ಅಂತ ವಿಚಾರ ಮಾಡಲಾರ್ದೇ, ಇಲ್ಲ ಇದು ತನಿಖೆ ನಡೀತಾ ಇದೆ, ಅದರ ಬಗ್ಗೆ ಪೊಲೀಸ್ ಅದಕ್ಕೆ ಮಾಹಿತಿ ತೊಗೊಂಡು ಹೇಳ್ತೀನಿ ಅನ್ನಬೋದಾಗಿತ್ತು. ಆದರೆ ಮುಖ್ಯಮಂತ್ರಿಗಳ ರಿಯಾಕ್ಷನ್ ಏನಿತ್ತು, ಇದು ಪರ್ಸ್ನಲ್ ವೈಯಕ್ತಿಕವಾದಂಥ ಪ್ರಕರಣ. ಹೋಮ್ ಮಿನಿಸ್ಟರ್ ರಿಯಾಕ್ಷನ್ ಇತ್ತು ಅದೇ ರೀತಿ ಮೆಂಟಾಲಿಟಿ. ಯಾಕಂದರೆ ಮರ್ಡರ್ ಮಾಡಿದವ ಮುಸ್ಲಿಂ ಯುವಕ ಫಯಾಜ್ ಅಂತ. ಆ ಹಿನ್ನೆಲೆ ಇಟ್ಕೊಂಡು ನಾವು ಆ್ಯಂಗಲ್ ಮೇಲೆ ನೋಡಿದಾಗ ಇದರಲ್ಲಿ ರಾಜಕಾರಣ ಮಾಡ್ಲಿಕ್ಕೆ ಹೊಂಟರು. ಅಲ್ಪಸಂಖ್ಯಾತ ತುಷ್ಟೀಕರಣ ಅಂತ ಏನೊಂದು ಕಾಂಗ್ರೆಸ್ಸಿನ ನೀತಿ ಇದೆಯಲ್ಲ, ಇದಕ್ಕೆ ಪೂರಕವಾದಂಥ ರಿಯಾಕ್ಷನ್ಸ್ ಇದ್ದಾವೆ. ನಿಜವಾಗಿ ಒಬ್ಬ ಮುಖ್ಯಮಂತ್ರಿ ಮಾಡುವಂಥ ಒಂದೇ ಒಂದು ಇಮಿಡಿಯೇಟ್ಲಿ ರಿಯಾಕ್ಷನ್ ಅಂತಂದರೆ, ಇಲ್ಲಪ್ಪ ಇದು ತನಿಖೆ ನಡೀತಾ ಇದೆ, ಯಾರೇ ತಪ್ಪು ಮಾಡಿದ್ರು ಅವ್ರ ಮೇಲೆ ಪನಿಷ್ ಮಾಡ್ತೀನಿ, ಅವ್ರಿಗೆ ಎಲ್ಲ ರೀತಿ ಕಾನೂನು ಕ್ರಮ ಕೈಗೊಳ್ತೀನಿ, ಅದು ತನಿಖೆ ವರದಿ ಬಂದಮೇಲೆ ನಾನು ರಿಯಾಕ್ಷನ್ ಮಾಡ್ತೀನಿ ಅಂತ ಹೇಳ್ಬೋದಾಗಿತ್ತು. ಅದು ಏನೂ ಮಾಡಲಾರ್ದೇ ಆ ಫಯಾಜನ್ನು ರಕ್ಷಣೆ ಮಾಡಲಿಕ್ಕೆ ಹೊಂಟ್ರಲ್ಲ, ಅದು ಜನರಲ್ಲಿ ಸಂಶಯ ಚಾಲೂ ಆಗಿದೆ. ಹೀಗಾಗಿ ಈ ಆಡಳಿತ ವ್ಯವಸ್ಥೆ ಏನಿದೆಲ್ಲ ಒಂದು ತುಷ್ಟೀಕರಣ ಮಾಡುವಂಥದ್ದು. ಈಗ ಮೊನ್ನೆ ನಮ್ಮ ಗೋಕಾಕ್ ಮತ್ತು ಬೆಳಗಾವದಲ್ಲಿ ಹಣ ಸಿಕ್ತು, ಆಡಳಿತ ಪಕ್ಷ ಕಾಂಗ್ರೆಸ್ಸಿಂದ ಹಣ ಸಿಕ್ತು ಹಂಚುವಂಥದ್ದು. ಆದಮೇಲೆ FIR ಮಾಡಿದ್ರೆ ಯಾರು ನಮ್ಮ ಹುಡುಗರು ಹೋಗಿ ಕಂಪ್ಲೇಂಟ್ ಕೊಟ್ಟರು ಬೆಳಗಾವಿ ಶಾಪುರ್ ಪೊಲೀಸ್ ಸ್ಟೇಷನ್ಗೆ, ನಮ್ಮ ಹುಡುಗರನ್ನ ಹಿಡಿಸ್ಕೊಂಡಿದ್ದಾರೆ. ಯಾರು ಹಣ ಹಂಚ್ತಿದ್ದ ಆ ಹುಡುಗರನ್ನ ಬಿಟ್ಟು ತಕ್ಷಣ. ಅಂದರೆ ಅಧಿಕಾರದ ದುರುಪಯೋಗ, ಆಡಳಿತ ಯಂತ್ರ ಮಷಿನರಿ ಉಪಯೋಗ ಮಾಡಿಕೊಳ್ಳುವಂಥದ್ದು ಎಲೆಕ್ಷನ್ದಲ್ಲಿ, ಮತ್ತು ಲಾ ಆ್ಯಂಡ್ ಆರ್ಡರ್ ಮೇಂಟೈನ್ ಮಾಡದೇ ಇರುವಂಥದ್ದು. ಹೀಗಾಗಿ ಇಲ್ಲಿ ಯಾವುದೇ ಒಂದು ಹೆದರಿಕೆ ಇಲ್ಲದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದಕ್ಕೆ ಜನ ತಕ್ಕದಂಥ ಪಾಠ ಕಲಿಸ್ತಾರೆ. ಸರ್, ಈಗ ರಾಜ್ಯದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಸದ್ದು ಮಾಡ್ತಿರೋದು ಪ್ರಜ್ವಲ್ ರೇವಣ್ಣರ ಪ್ರಕರಣ ಸರ್. ತಾವು 2ನೇ ಹಂತದ ಚುನಾವಣೆಯನ್ನ ಎದುರಿಸಿದ್ರಿ ಬೆಳಗಾವಿ ಲೋಕಸಭಾ ಕ್ಷೇತ್ರದಿಂದ. ಮೊದಲ ಹಂತದ ಚುನಾವಣೆ ಆದ್ಮೇಲೆ ಈ ಪ್ರಕರಣ ದೊಡ್ಡ ಪ್ರಮಾಣದಲ್ಲಿ ಸದ್ದು ಮಾಡಕ್ಕೆ ಆರಂಭ ಮಾಡ್ತು ಸರ್. 2ನೇ ಹಂತದ 14 ಕ್ಷೇತ್ರಗಳ ಮೇಲೆ ಈ ಪ್ರಕರಣ ಪರಿಣಾಮ ಬೀರ್ತು ಅಂತ ಅನ್ಸುತ್ತಾ ಹೇಗೆ? ನೋಡಿ, ನಾನು ಅಲ್ಲಿ ಇಲೆಕ್ಷನ್ ಫೀಲ್ಡ್ನಲ್ಲಿದ್ದೆ, ಜನರ ಜೊತೆ ಚರ್ಚೆ ಮಾಡ್ತಾಯಿದ್ದೆ, ಅಲ್ಲಿ ಪಬ್ಲಿಕ್ ಮೀಟಿಂಗ್ಸ್ ಹೋಗಿದ್ದೆ. ಯಾವುದೇ ಒಂದು ಸಂದರ್ಭದಲ್ಲಿ ಸಹಿತ ಯಾವ ಮತದಾರರು ಸಹಿತ ಈ ಪ್ರಜ್ವಲ್ ರೇವಣ್ಣ ಆ ಘಟನೆ ಬಗ್ಗೆ ಯಾರೊಬ್ಬರು ಚರ್ಚೆ ಮಾಡಲಿಲ್ಲ ಕೂಡ. ಅದ್ರ ಬಗ್ಗೆ ಜನರ ಮನಸ್ಸಲ್ಲಿ ಯಾವುದೇ ಆ್ಯಕ್ಷನ್ ಯಾವುದೂ ಇರಲಿಲ್ಲ. ಹೀಗಾಗಿ ಅದರ ಪರಿಣಾಮ, ಈ ಘಟನೆಯ ಪರಿಣಾಮ ಎಲ್ಲ ಎಕ್ಸ್ಪೋಸ್ ಆದಲ್ಲ, ಅದರ ಪರಿಣಾಮ 14 ಸೀಟ್ಗಳಲ್ಲಿ ಉತ್ತರ ಕರ್ನಾಟಕದ ಸೆಕೆಂಡ್ ಫೇಸ್ನಲ್ಲಿ ಅದ್ರ ಬಗ್ಗೆ ಎಳ್ಳಷ್ಟು ಅದ್ರ ಬಗ್ಗೆ ಪರಿಣಾಮ ಆಗೋದು.
ಸರ್ ಇವಾಗ ಕಡೆ 2 ಪ್ರಶ್ನೆ ಸರ್. ಇವತ್ತು ಅಶೋಕ್ ಅವರು ಒಂದು ಮಾತು ಹೇಳಿದ್ದಾರೆ, ಅಶೋಕ್ ಅವರು, ಕಾಂಗ್ರೆಸ್ ಸರ್ಕಾರ ಪತನ ಆಗಕ್ಕೆ ದಿನಗಣನೆ ಆರಂಭ ಆಗಿದೆ. ಈ ಪ್ರಕರಣದ ಹಿಂದೆ ಇನ್ವೆಸ್ಟರ್ ಯಾರು, ಏನಾಗ್ತಾ ಇದೆ, ಗೊಂದಲಗಳು ಸಾಕಷ್ಟು ನಿರ್ಮಾಣ ಆಗಿದೆ, ಯಾವುದಕ್ಕೂ ಉತ್ತರ ಕೊಡ್ತಾ ಇಲ್ಲ, ಫ್ಯಾಮಿಲಿನ ಟಾರ್ಗೆಟ್ ಮಾಡಿದ್ದಾರೆ ಅನ್ನೋದು ಅವ್ರ ಸ್ಟೇಟ್ಮೆಂಟ್ ಸರ್, ಅಪೋಸಿಷನ್ ಲೀಡರ್. ನೋಡಿ, ಒಂದು ನಾನು ಹೇಳ್ತೀನಿ, ಈ ಸರ್ಕಾರದಲ್ಲಿ ಕಾಂಗ್ರೆಸ್ಸಿನ ಶಾಸಕರದ ವಿಶ್ವಾಸ ಇಲ್ಲ. ಅವರು ಈ ಸರ್ಕಾರದ ವ್ಯವಸ್ಥೆ ಬಗ್ಗೆ ಭಾಳ ನಿರಾಶೆ ಆಗಿದ್ದಾರೆ ಕಾಂಗ್ರೆಸ್ ಶಾಸಕರು. ಬಹುಶಃ ಚುನಾವಣೆ ಮುಂಚೆನೇ ಎಷ್ಟೋ ಜನ ದಂಗೆ ಹೇಳುವಂತ, ಚುನಾವಣೆ ಬಂದು ಯಾವ ಮಂತ್ರಿಗಳು ಮಾತು, ಶಾಸಕರ ಮಾತು ಕೇಳ್ತಾ ಇಲ್ಲ, ಮತ್ತು ಯಾವುದೇ ಒಂದು ಗ್ರ್ಯಾಂಟ್ಸ್ ಮುಖ್ಯಮಂತ್ರಿ ಕೊಡ್ತಾ ಇಲ್ಲ. ಅಸೂರೆನ್ಸ್ ಕೊಡ್ತಾರೆ, ಗ್ಯಾರಂಟಿಗೆ ಹಣ ಹೊಂದಿಸೋದ್ರಲ್ಲೇ ಅವ್ರು ಟೈಮ್ ಹೋಗ್ತಾ ಇದೆ ಹೊರತು ರಾಜ್ಯದ ಅಭಿವೃದ್ಧಿ ಜೀರೋ ಆಗಿದೆ. ಅದರಿಂದ ಹೊಡ್ತಾ ಬೀಳ್ತಾ ಇರೋದು ಕಾಂಗ್ರೆಸ್ ಶಾಸಕರಿಗೆ ಭಯಂಕರ ನಿರಾಶೆ ಆಗಿದ್ದಾರೆ. ಅದಕ್ಕಾಗಿ ಭಾರತೀಯ ಜನತಾ ಪಾರ್ಟಿ ಯಾವುದೇ ಆಪರೇಷನ್ ಕಮಲ ಮತ್ತೊಂದು ನಾವು ಏನೂ ಮಾಡಬೇಕಾಗಿಲ್ಲ. ಮತ್ತು ಇದ್ರ ಜೊತೆಗೆ DK ಶಿವಕುಮಾರ್ದು ಒಂದು ಒಳಸಂಚು ಏನಿದೆಲ್ಲ, ಒಳ ಒಂದು ತುಡಿತ ಆದಷ್ಟು ಬೇಗನೆ ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥದ್ದು, ಅದರದ್ದು ಪರಿಣಾಮ ಆಗಿ ಮತ್ತು ಅಸಮಾಧಾನ ಇರುವಂಥ ಕಾಂಗ್ರೆಸ್ ಯಾವುದೇ ಸಂದರ್ಭದಲ್ಲಿ ಎಕ್ಸ್ಪೋಸ್ ಆಗ್ಬೋದು. ಎಕ್ಸ್ಪೋಸ್ ಆಗೋದ್ರಿಂದ ಸರ್ಕಾರ ಬೀಳ್ತದೆ ಹೊರತು ಭಾರತೀಯ ಜನತಾ ಪಾರ್ಟಿಯ ಪಾತ್ರದಲ್ಲಿ ಏನೂ ಇರುವುದಿಲ್ಲ. ಸರ್, ಕಡೆಯದಾಗಿ ಪ್ರಜ್ವಲ್ ರೇವಣ್ಣ ಮತ್ತು ರೇವಣ್ಣರ ಪ್ರಕರಣವನ್ನ ನೀವು ಬಿಜೆಪಿಯ ಹಿರಿಯ ನಾಯಕರಾಗಿ CBIಗೆ ಕೊಡಿ ಅಂತ ಒತ್ತಾಯಿಸ್ತೀರಾ ಸರ್ ಸರ್ಕಾರಕ್ಕೆ, ಹೇಗೆ? ನಾನು ಈಗಾಗಲೇ ಬೆಳಗಾವದಲ್ಲಿ ಹೇಳಿದ್ದೀನಿ. ಯಾಕಂದರೆ ಇದು ಬೇರೆ ಬೇರೆ ಆಯಾಮಗಳನ್ನು ತೆಗೆದುಕೊಳ್ತಾ ಇದೆ. ಮೊದಲು ಅದು ಪೆನ್ ಡ್ರೈವ್ ಹೊರಗೆ ಬಂತು, ಅವೆಲ್ಲ ಬಂದು ಬರೀ ನೇರವಾಗಿ ಪ್ರಜ್ವಲ್ ರೇವಣ್ಣ ಹೆಸರೇ ಬಂತು. ಆಮೇಲೆ ಯಾವಾಗಲೂ ಹೇಳ್ತಿಲ್ಲ, ಇಂಥದ್ರಲ್ಲಿ ಕೆಲವರು ಪಾತ್ರ ಇರ್ತದೆ. ಈಗ DK ಶಿವಕುಮಾರ್ ಹೆಸರು ಬಂತದ್ರಲ್ಲಿ ಇನ್ವಾಲ್ವ್ ಆಗಿದೆ. ಆ ಹಿನ್ನೆಲೆಯಲ್ಲಿ ಇವತ್ತು ಆಡಳಿತ ಪಕ್ಷದ ಉಪಮುಖ್ಯಮಂತ್ರಿ ಹೆಸರೇ ಇಲ್ಲಿ ಬಂದ ಮೇಲೆ ಇವತ್ತು ನೀವು ರಾಜ್ಯ ಸರ್ಕಾರ ಅಧೀನದಲ್ಲಿರುವಂಥ SITಯಿಂದ ತನಿಖೆ ಮಾಡೋದ್ರಿಂದ ಏನು ಪ್ರಯೋಜನ? ನ್ಯಾಯ ಹೆಂಗೆ ಸಿಗಲಿಕ್ಕೆ ಸಾಧ್ಯತೆ? ನಿಜವಾದಂಥ ವಸ್ತುಸ್ಥಿತಿ ಹೊರಗೆ ಬರಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಇದು ನಿಜವಾಗಿ ಇಂಪಾರ್ಷಿಯಲ್ ತನಿಖೆ ಆಗಬೇಕಂದ್ರೆ CBIನೇ ಕೊಡಬೇಕು ಅನ್ನೋಂಥ ಒತ್ತಾಯ ಮಾಡ್ತೀನಿ. ಥ್ಯಾಂಕ್ ಯು ಸರ್. ಇದು ಒಟ್ಟಾರೆ ಜಗದೀಶ್ ಶೆಟ್ಟರ್ ಅವರ ರಿಯಾಕ್ಷನ್. ರಾಜ್ಯದಲ್ಲಿ ನೇರವಾಗಿ ನಿಷ್ಪಕ್ಷಪಾತವಾದಂಥ ವರದಿ ಬರಬೇಕು ಅಂತ ಹೇಳಿದ್ರೆ ಈ ಪ್ರಜ್ವಲ್ ರೇವಣ್ಣರ ಪ್ರಕರಣವನ್ನ CBIಗೆ ಕೊಡಬೇಕು. ಜೊತೆಗೆ ಎಲ್ಲಾ ಆಯಾಮಗಳಲ್ಲೂ ಕೂಡ ತನಿಖೆ ಸುಸ್ಪಷ್ಟವಾಗಿ ಆಗಬೇಕು ಅನ್ನೋ ಒಂದು ನಿರ್ಧಾರವನ್ನ ತಿಳಿಸಿದ್ದಾರೆ. ಕ್ಯಾಮರಾ ಪರ್ಸನ್ ಮುರಳೀಕುಮಾರ್ ಜೊತೆ ಮಧುಸೂದನ್, ನ್ಯೂಸ್ ಫಸ್ಟ್ ಕನ್ನಡ, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.